ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸುಮಾರು 9-10 ತಿಂಗಳಿಂದ ವಿಡಿಯೋ ಮಾಡಿರಲಿಲ್ಲ. ಈಗ ಎಲ್ಲ ನಮ್ಮ ಫ್ಯಾಮಿಲಿ, ನಮ್ಮ ಅಳಿಯಂದರು ಎಲ್ಲ ಮದುವೆ ವಿವಾಹವಾದರು. ಈಗ ಒಂದು ಒಳ್ಳೆಯ ಅದ್ಧೂರಿಯ ಒಂದು ಟ್ರಿಪ್ಪನ್ನು ಹೋಗ್ತಾ ಇದ್ದೀವಿ. ಎಲಿಫೆಂಟ್ ಕ್ಯಾಂಪ್ ಅಂತಂದೇಳಿ ಶಿವಮೊಗ್ಗದಿಂದ 20 ಕಿಲೋಮೀಟ್ರ್ ಆಗ್ತೈತೆ. ಈಗೆಲ್ಲ ಈವನ್ ನಮ್ಮ ಫ್ಯಾಮಿಲಿ ಸದಸ್ಯರನ್ನೆಲ್ಲ ಪರಿಚಯ ಮಾಡ್ಕೊಳ್ಳೋ ಒಂದು ಸುಸಂದರ್ಭ ಅಂತ ಹೇಳ್ತಾ ಬರ್ರಿ ಈ ಒಂದು ವಿಡಿಯೋಕ್ಕೆ ಸ್ವಾಗತವನ್ನು ಕೋರ್ತಾ ಈ ಒಂದು ಸದಸ್ಯರನ್ನು ಪರಿಚಯ ಮಾಡ್ಕೊಂಡು ಬರೋಣ ಅಂತೆ. ಸ್ನೇಹಿತರೆ, ಈ ಒಂದು ಪ್ರವಾಸದ ಎಲ್ಲ ಸದಸ್ಯರನ್ನು ನಿಮಗೆ ಪರಿಚಯ ಮಾಡಿಕೊಡಲಿದ್ದಾರೆ ನಮ್ಮ ಅಳಿಯರಾದ ಸಂದೀಪ್ ಕುಮಾರ್. ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರತರಾಗಿದ್ದಾರೆ. ಅವರು ನಿಮಗೆಲ್ಲ ಈ ಸದಸ್ಯರನ್ನು ಪರಿಚಯ ಮಾಡಿಕೊಡ್ತಾರೆ. ಓವರ್ ಟು ಸಂದೀಪ್ ಕುಮಾರ್, ಈ ಒಂದು ವಿಡಿಯೋಕ್ಕೆ ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ. ಹಾಯ್, ಎಲ್ರಿಗೂ ನಮಸ್ಕಾರ. ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಾಘವಮ್ಮರ ಅಳಿಯ ಸಂದೀಪ್ ಕುಮಾರ್ ಅಂತ ಹೇಳಿ. ಇವತ್ತಿನ ದಿನ ನಾವು ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ನಮ್ಮ ಫ್ಯಾಮಿಲಿ ಸದಸ್ಯರು ಎಲ್ಲರಿದ್ದಾರೆ. ಟೋಟಲ್ ಒಂದು 14 ಜನ ಹೊರಟಿದ್ದೀವಿ ಟಿ ಮಾಡಿಕೊಂಡು. ಇವಾಗ ಬನ್ನಿ ನಮ್ಮ ಸದಸ್ಯರೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಮೊದಲನೇದಾಗಿ ನನ್ನ ಹೆಂಡತಿ ಸುಮತಿ, ಹೊಸ ಸದಸ್ಯೆ ನಮ್ಮ ಫ್ಯಾಮಿಲಿಗೆ. ಅವರ ಕೇಳೋಣ. ಇವತ್ತಿನ ದಿನ ನಾವು ಶಿವಮೊಗ್ಗ ಟ್ರಿಪ್ ಹೊರಟಿದ್ದೀವಿ. ಹೊಂಟಿದ್ದು ಅವ್ರಿಗೆ ಹೆಂಗೆ ಅನುಭವ, ಹೆಂಗೆ ಅನ್ನಿಸ್ತಾ ಇದೆ ಅಂತ. ತುಂಬ ಎಕ್ಸೈಟ್ಮೆಂಟ್ ಇದೆ, ಹೆಂಗಿರುತ್ತೆ ಅಂತ ನೋಡೋಣ. ಫಸ್ಟ್ ಟೈಮ್ ನಮ್ಮ ಜೊತೆ ಕುಟುಂಬದ ಜೊತೆ ಬರ್ತಾ ಇದ್ದೀರಾ, ಹೆಂಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಇದೆ. ನಮ್ಮ ಮಾಮನ ಮಗ ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಅವ್ರ ಮಗ ನಮ್ಮ ಜೊತೆ ಇದ್ದಾರೆ. ಅವ್ರ ಹತ್ರ ಕೇಳಬಹುದು ಏನಿರುತ್ತೆ. ನಾನು ಎಲಿಫೆಂಟ್ ನೋಡಕ್ಕೆ ಬಹಳ ಎಕ್ಸೈಟ್ಮೆಂಟ್ ಎಲ್ಲ ಇದ್ದೀನಿ. ನೋಡೋಣ ಅವ್ರ ಎಕ್ಸೈಟ್ಮೆಂಟ್ ಎಲಿಫೆಂಟ್ ನೋಡಿದ್ಮೇಲೆ ಹೆಂಗೆ ಅನ್ನಿಸ್ತದೆ ಅಂತ ಆಮೇಲೆ ನೋಡೋಣ. ಇವಾಗ ನಮ್ಮ ನೂತನ ಸದಸ್ಯೆ, ನಮ್ಮ ಅಣ್ಣನ ಹೆಂಡತಿ ಅರ್ಧಾಂಗಿ ಶ್ರೀಮಲ್ಲಿ ಧರ್ಮಪತ್ನಿ ಅವರು ಶಿಲ್ಪ ಅವರು ನಮ್ಮ ನೂತನ ಸದಸ್ಯೆ ನಮ್ಮ ಕುಟುಂಬದಕ್ಕೆ. ಅವ್ರಿಗೆ ಹೆಂಗೆ ಅನ್ನಿಸ್ತಾ ಇದೆ ಹೊರಟಿರೋದು ಅವ್ರಿಗೆ ಕೇಳೋಣ ಬನ್ನಿ. ತುಂಬ ಖುಷಿ ಆಗ್ತಿದೆ ಹೋಗ್ತಾ ಇರೋದು. ಫುಲ್ ಎಂಜಾಯ್ ಮಾಡಬೇಕು ಅಂತ ಅಷ್ಟೇ. ಫುಲ್ ಜೋಶಲ್ಲಿ ಇದ್ದೀರಾ? ಫುಲ್ ಜೋಶ್. ಹಾಯ್ ಸರ್. ಹೌದಾ ಜೋಶ್? ಹಾಯ್ ಸರ್. ಇವರು ನಮ್ಮ ನೂತನ ಕುಟುಂಬ ಸದಸ್ಯರು ನಮ್ಮ ಕುಟುಂಬಕ್ಕೆ ಬಂದು ಸೇರ್ಕೊಂಡಿದ್ದಾರೆ. ಇವಾಗ ನೂತನ ಕಪಲ್ಲು. ಮುಂದಿನ ವರ್ಷ ಮದುವೆ ಇದೆ ಇವ್ರದ್ದು. ಇವಾಗ ಸದ್ಯಕ್ಕೆ ಎಂಗೇಜ್ಮೆಂಟ್ ಆಗಿದ್ದಾರೆ. ಇವತ್ತಿನ ದಿನ ಹೊರಟಿರೋದು. ಅವ್ರಿಗೆ ಯಾವ ಥರ ಅನ್ನಿಸ್ತಾ ಇದೆ ನಮ್ಮ ಫ್ಯಾಮಿಲಿ ಜೊತೆ ಕೇಳೋಣ ಬನ್ನಿ ಅವ್ರಿಗೆ. ಈ ಸಲ ನಮ್ದು RCB, ಜೈ RCB. ಅದೇ ಜೋಶಲ್ಲಿ ಹೋಗ್ತಾ ಇದ್ದೀವಿ ನಾವು. ಭಾಳ ಉತ್ಸಾಹ ಇದೆ. ನಾವೆಲ್ಲ ಫಸ್ಟ್ ಟೈಮ್ ಈ ಥರ ಎಲ್ಲ ಹೋಗ್ತಿರೋದು. ನಾವು ಭಾಳ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ವಿ, ಹೋಗ್ಬೇಕು ಅಂದ್ಕೊಂಡು ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ. ಫುಲ್ ಉತ್ಸಾಹ ಇದೆ. ಏನಾಗುತ್ತೆ ಅಂತ ನೋಡೋಣ, ಮುಂದೆ ಕಾದಿರಿ, ಕುತೂಹಲದಿಂದ ಕಾದಿರಿ. ಥ್ಯಾಂಕ್ ಯು ಗಗನದೀಪ್ ಅವರೇ. ಇವಾಗ ನಮ್ಮ ಸಿಸ್ಟರ್ ಅವ್ರು ಮಾತಾಡ್ತಾರೆ. ಏನಂತಾರೆ, ಅವ್ರಿಗೆ ಏನು ಅನ್ನಿಸ್ತಿದೆ ಕೇಳ ಬನ್ನಿ. ಫುಲ್ ಎಕ್ಸೈಟ್ಮೆಂಟ್ ಇದೆ. ಫುಲ್ ಎಂಜಾಯ್ ಮಾಡ್ಕೊಂಡು ಬರಬೇಕು. ಮತ್ತೆ ಇವಾಗ ನಮ್ಮ ಆಂಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೆ ಹೆಂಗೆ ಅನ್ನಿಸ್ತಿದೆ ಹೊರಟಿರೋದು. ಪಾಪ ಅವರಿಗೆ ಜರ್ನಿ ಅಂದರೆ ಆಗಲ್ಲ. ನಮಗೋಸ್ಕರ ಎಲ್ಲರೂ ಕೂತ್ಕೊಂಡು ಬಂದಿದ್ದಾರೆ. ಏನಾದರೂ ಆಗಲಿ ಅಂತ ಕೂತ್ಕೊಂಡು ಇವಾಗ ಹೊರಟಿದ್ದಾರೆ. ಅವ್ರಿಗೆ ಏನು ಅನ್ನಿಸ್ತಿದೆ ಕೇಳೋ ಬನ್ನಿ. ಇವತ್ತಿಗೆ ಹೊರಟಿರೋದು ನನಗೆ ಫುಲ್ ಖುಷಿಯಾಗಿದೆ. ವರ್ಷದ ನಂತರ ಟ್ರಿಪ್ ಹೊರಟಿರೋದು. ಖುಷಿಯಾಗಿದ್ದೀನಿ. ಅಂದರೆ ಪ್ಲೇಸ್ ಹೇಳಿಲ್ಲ ಎಲ್ಲಿ ಅಂತ. ಇವಾಗ ಹೇಳಿದ್ರು ವಾಮಿಟ್ ಆಗುತ್ತೆ ಅಂತ. ನಿಜಾನೇ, ಪ್ಲೇಸ್ ಹೇಳಿದ್ರೆ ಇಳಿದು ಬಿಡ್ತಿದ್ದೆ. ಹೇಳಿಲ್ಲ, ಕರ್ಕೊಂಡು ಹೋಗ್ತಿದ್ದಾರೆ. ಆದರೆ ನನಗೆ ಕ್ಯೂರಿಯಾಸಿಟಿ ಎಲ್ಲಿಗೆ ಅಂತ ಗೊತ್ತಿಲ್ಲ. ಭಾಳ ದಿನಗಳ ನಂತರ ಹೊರಡ್ತಿದ್ದೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಖುಷಿ ಆಗ್ತಿದೆ. ಹೋದ್ಸತಿ ಟ್ರಿಪ್ಪಲ್ಲಿ ಬರೋ ತಮ್ಮಗಳ ಜೊತೆಗೆ ಹೋಗಿದ್ವಿ. ಇವತ್ತು ಅವ್ರ ವೈಫ್ಗಳ ಜೊತೆಗೆ ಹೋಗ್ತಾ ಇದ್ದೀವಿ. ಫುಲ್ ಖುಷಿ. ಇವಾಗ ನಮ್ಮ ಮನೆ ದೊಡ್ಡಣ್ಣ, ಹಿರಿಯಣ್ಣ, ನಮ್ಮ ಮನೆ ಜವಾಬ್ದಾರಿಯನ್ನು ಹೊತ್ತುಕೊಂಡಿರೋ ನಮ್ಮ ಅಣ್ಣ ಅವ್ರಿಗೆ ಏನು ಅನ್ನಿಸ್ತಿದೆ ಕೇಳೋ ಬನ್ನಿ. ಡಿಯರ್ ಫ್ರೆಂಡ್ಸ್, ಈ ದಿನ ವೀಕೆಂಡ್ ನಾವು ಸಂಡೇ ಒಂದೇ ಪ್ರವಾಸ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆಗೆ. ಭಾಳ ಖುಷಿ ಆಗ್ತಾ ಇದೆ. ನಮ್ಮಲ್ಲಿ ನಾವು ಎಲ್ಲರೂ ದೂರ ಇದ್ದೀವಿ. ಆದರೂ ಕೂಡ ರಜೆ ಹಾಕಿ ಈ ದಿನ ಸೇರಿಕೊಂಡು ಹೋಗ್ತಾ ಇದ್ದೀವಿ ಪ್ರವಾಸಕ್ಕೆ ಶಿವಮೊಗ್ಗ ಸೈಡ್. ಅದೆಲ್ಲ ಪ್ಲೇಸ್ಗಳೆಲ್ಲ ಕವರ್ ಮಾಡ್ಬೇಕಂತ ಇದ್ದೀವಿ ಈ ದಿನ. ಎಲ್ಲರೂ ಬಂದಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಈ ದಿನ ನಮಗೆ ಒಂದು ಮೆಮೊರೇಬಲ್ ಡೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ಎಲ್ಲರೂ ಈ ಥರ ಪ್ರವಾಸ ಕೈಗೊಳ್ಳಬೇಕು. ಒನ್ ಡೇ ಪ್ರವಾಸ. ಓವರ್ ಟು ಮೈ ವೈಫ್ ಶ್ವೇತಾ. ಹಾಯ್ ಎಲ್ರಿಗೂ.
ಭಾಳ ದಿನ ಆದಮೇಲೆ ಒನ್ ಡೇ ಟ್ರಿಪ್ ಹೋಗ್ತಿದ್ದೀವಿ. ಅದ್ರಾಗೂ ಸಾಧ್ಯ ಮಾಡ್ಕೊಂಡು 2 ದಿನ ಪ್ಲ್ಯಾನ್ ಮಾಡಿದ್ವಿ, ಅದು ಒಂದೇ ದಿನ ಆಗ್ತೈತೆ. ಎಲ್ಲರೂ ಎಕ್ಸೈಟ್ ಆಗಿದ್ದೀವಿ, ಭಾಳ ಎಂಜಾಯ್ ಮಾಡ್ಕೊಂಡು ಬರ್ಬೇಕು ಅಂದ್ಕೊಂಡಿದ್ದೀವಿ. ನೋಡ್ಬೇಕು ಏನಾಗುತ್ತೆ. ಇವಾಗ ನಮ್ಮ ಆಂಟಿ ಮಗ ಪ್ರಸಾದ್ ನಮ್ಮ ಜೊತೆ ಇದ್ದಾರೆ. ಹುಡುಗರು ಇದ್ರೇ ಈ ಟ್ರಿಪ್ಪಿಗೆ ಒಂದು ಕಡೆ ಅಂತ ಹುಡುಗರ ಜೊತೆ ಇವತ್ತು ಮಾತಾಡೋಣ ಬನ್ನಿ. ಹುಡುಗ ಪ್ರಸಾದ್ ಏನನ್ನುತ್ತೆ? ಖುಷಿ ಆಗ್ತೈತೆ, ಎಷ್ಟು ಖುಷಿ ಆಗ್ತೈತೆ? ತುಂಬಾನೇ. ಎಲಿಫೆಂಟ್ ನೋಡಕ್ ರೆಡಿ ಇದೆಯಾ? ರೆಡಿ ಇದೀನಿ. ಸರಿ ಇವಾಗ ನಮ್ಮ ಆಂಟಿ ನಮ್ಮ ಜೊತೆ ಇದ್ದಾರೆ. ಆಂಟಿ ಹೆಂಗ ಅನಿಸ್ತಾ ಇದೆ? ಭಾಳ ದಿನಗಳ ನಂತರ ಹೊರಡ್ತಾ ಇದೀವಿ ಎಲ್ಲ. ಖುಷಿ ಆಗ್ತೈತೆ, ಇದೇ ಖುಷಿ ಬರೋವರೆಗೂ ಇರಲಿ. ನಮ್ಮ ಆಂಟಿ ಯಾವಾಗಲೂ ದೇವಸ್ಥಾನ ಪ್ಲಾನ್ ಮಾಡ್ರಿ ಅಂತಿದ್ದೆ. ಈ ಸಲ ನಾವು ದೇವಸ್ಥಾನ ಬಿಟ್ಟು ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ವಿ. ಏನು ಅನ್ನಿಸ್ತಾ ಇದೆ? ಆದ್ರೆ ಮತ್ತೆ ಎಲ್ಲ ಎಂಜಾಯ್ ಮಾಡ್ಬೇಕು, ಮತ್ತೆ ಎಲ್ಲರ ಜೊತೆ ಸೇರಿ. ಇವಾಗ ನಮ್ಮ ಮದರ್ ನಮ್ಮ ಅಮ್ಮನ ಮಾತಾಡ್ಸೋಣ ಬನ್ನಿ. ಏನು ಅನ್ನಿಸ್ತಾ ಇದೆ ಕೇಳೋಣ. ನಮಗೆ ಟ್ರಿಪ್ ಹೋಗ್ತಿರೋದು ಭಾಳ ಸಂತೋಷ ಆಗ್ತದೆ. ಭಾಳ ವರ್ಷ ಆಯ್ತು ಹೋಗಿ, ಇವಾಗ ಹೋಗ್ತಾ ಇದ್ದೀವಿ. ಏನು ಅನ್ನಿಸ್ತಾ ಇದೆ? ಟ್ರಿಪ್ ಹೋಗ್ತಿರೋದು ಭಾಳ ಸಂತೋಷ ಆಗ್ತೈತೆ. ಎಲ್ಲ ಪ್ಲೇಸ್ಗಳ್ನು ನೋಡ್ಕೊಂಡು ಬರ್ಬೇಕು ಅಂತ. ನಾವು ಹೋಗ್ತಿರೋದು ಯಾವ ಪ್ಲೇಸಿಗೆ ಅಂತ ಗೊತ್ತಾ? ಅವ್ರಿಗೆ ಯಾವ ಪ್ಲೇಸ್ ಅಂತಲೂ ಗೊತ್ತಿಲ್ಲ, ಹಂಗೆ ಸರ್ಪ್ರೈಸಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ತೋರ್ಸೋಣ. ಇವಾಗ ನಮ್ಮ ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಚಾನೆಲ್ನ ರೂವಾರಿ ಅವ್ರ ಅನಿಸಿಕೆ ಏನು ಅನ್ನಿಸ್ತಾ ಇದೆ ಇವತ್ತಿನ ದಿನ ಹೊರಟಿರೋದು? ಅವ್ರು ಮಾತಾಡ್ತಾರೆ, ಬರೀ ಅವ್ರ ಬಾಯಲ್ಲೇ ಕೇಳೋಣ. ಸ್ನೇಹಿತರೆ, ನಾವು ಕಳೆದ ಸಾರಿ ಮಂತ್ರಾಲಯಕ್ಕೆ ಹೋಗಿದ್ವಿ. ಟಿ ಗಾಡಿ ಮಾಡ್ಕೊಂಡು ಹೋಗಿ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಎಲ್ಲ ನಮ್ಮ ಅಳಿಯಂದ್ರೆ ಅಕ್ಕಂದ್ರ ಜೊತೆಗೆ ತಂಗಿಯಂದ್ರ ಜೊತೆಗೆಲ್ಲ ಹೋಗಿ ಒಂದು ಒಳ್ಳೆಯ ಒಂದು ಅನುಭವ ಇತ್ತು. ಅದೇ ಥರ ಈ ಒಂದು ಸುಮಾರು 1 ವರ್ಷದ ನಂತರ ಈ ಒಂದು ಪ್ರವಾಸವನ್ನು ಆಗಿ ಈ ಒಂದು ಎಲಿಫೆಂಟ್ ಕ್ಯಾಂಪ್ ಸಕ್ಕರೆ ಬೈಲು ಅನ್ನೋಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ಎಲ್ಲರೂ ಜೋಶಾಗಿದ್ದಾರೆ. ಎಲ್ಲ ಒಂದು ಬೆಳಿಗ್ಗೆನೆ 6 ಗಂಟೆನೇ ಈಗ ಟೀ ಬ್ರೇಕ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಈಗ ಟೀ ಬ್ರೇಕ್ ತಗೊಳ್ಳೋಣ ಸ್ನೇಹಿತರೆ. ಶಿವಮೊಗ್ಗ ಮಾರ್ಗವಾಗಿ ನಾವು ಸಕ್ಕರೆ ಬೈಲು ಎಲಿಫೆಂಟ್ ಕ್ಯಾಂಪ್ ಕಡೆಗೆ ಹೆಜ್ಜೆ ಆಗ್ತಾ ಇದೀವಿ ಸ್ನೇಹಿತರೆ. ನಮ್ಮ ಟಿ ಗಾಡಿಯಲ್ಲಿ ಎಲ್ಲ ನಮ್ಮ ತಂಗಿರು ಅಳಿಯಂದ್ರು ಎಲ್ಲ ಜೋಶಾಗಿ ಎಲ್ಲ ಹಾಯ್ ಮಾಡ್ತಾ ಇದ್ದಾರೆ. ನಮ್ಮ ಅಳಿಯರು ಬಹಳ ಜೋಶಾಗಿದ್ದಾರೆ. ಬೆಲ್ಲದ ಕಾಫಿ ಬೇಕು, ಸಕ್ಕರೆ ಕಾಫಿ ಬೇಕು? ಬೆಲ್ಲದ್ದು. ಯಾಕಪ್ಪ? ನಾವು ಕುಡಿಯೋದೇ ಬೆಲ್ಲದ್ದು. ಈ ಒಂದು ಪ್ರವಾಸ ತುಂಬಾನೇ ನಮಗೆ ಖುಷಿ ಕೊಡ್ತಾ ಇದೆ ಸ್ನೇಹಿತರೆ. ಯಾಕಂತಂದ್ರೆ ಸುಮಾರು 1 ವರ್ಷದಿಂದ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ ಹೋಗಿರ್ಲಿಲ್ಲ. 1 ವರ್ಷ 1.5 ವರ್ಷ ಮೇಲಾಯ್ತು. ಅದಕ್ಕೆಲ್ಲ ಫುಲ್ ಜೋಶಾಗಿ ತಂಗಿ ತಮ್ಮ ನಮ್ಮ ಅಳಿಯ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ನೋಡ್ರಿ. ಎಲ್ಲ ಭಾಳ ಎಲ್ಲ ಇಂಜಿನಿಯರ್ಸು ಎಲ್ಲ ಟೆನ್ಷನ್ ಇದೆ. ಟೆನ್ಷನ್ನಲ್ಲೇನೆ ಕಾಲ ಕಳೆದು ಇವತ್ತೊಂದು ದಿವಸ ಎಲ್ಲವನ್ನ ಮರೆತು ಎಂಜಾಯ್ ಮಾಡ್ತಾ ಇದ್ದಾರೆ ನೋಡ್ರಿ. ಎಲ್ಲರೂ ನಮ್ಮ ಸಿಸ್ಟರ್ಸ್ ಎಲ್ಲ 4 ಜನ ಸಿಸ್ಟರ್ಸ್ ಇದ್ದಾರೆ ನೋಡ್ರಿ. ಎಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾವ ಟೆನ್ಷನ್ ಇಲ್ಲ, ಏನೂ ಇಲ್ಲ. ಕುಣಿದು ಕುಪ್ಪಳಿಸ್ತಾ ಈ ಒಂದು ಸಾಂಗಿಗೆ, ಹಿಂದಿ ಸಾಂಗಿಗೆ ಸ್ಟೆಪ್ ಅನ್ನ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ಇದು ಉಪೇಂದ್ರ ನಟಿಸಿರುವಂತಹ ಈ ಪಿಕ್ಚರ್ನ ಹಾಡಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಬಹಳ ಒಂದು ಮೈಂಡ್ ಫ್ರೀ ಆಗೋದಕ್ಕೆ ಈ ತರ ಪ್ರವಾಸಗಳನ್ನ ಆ ಫ್ಯಾಮಿಲಿ ಎಲ್ಲ ಈಗ ಎಲ್ಲ ಸಪ್ರೇಟ್ ಆಗ್ತಿದ್ದಾರೆ ಸ್ನೇಹಿತರೆ. ಯಾರು ಜೊತೆಗೆ ಇರ್ತಾ ಇಲ್ಲ. ಈ ತರ ಎಲ್ಲ ಜೊತೆಯಾಗಿ ಹೋಗೋದ್ರಿಂದ ಒಂದು ಖುಷಿ, ಒಂದು ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ ಸ್ನೇಹಿತರೆ. ಮನಸ್ಪೂರ್ವಕವಾಗಿ ಒಂದು ಹೊಸ ಕಪಲ್ ಸ್ನೇಹಿತರೆ. ಲಾಸ್ಟ್ ಮಂತ್ ವಿವಾಹವಾಯಿತು. ಈ ಕಡೆ ಜೋಡಿ ಜೂನ್ 6ಕ್ಕೆ ಆಯಿತು. ಅದರಿಂದ ಒಂದು ಲಘು ಪ್ರವಾಸ ಮಾಡಿಬಿಡೋಣ ಅಂತೇಳಿ ಒಂದೇದು ಮಳೆ ಜಾಸ್ತಿ ಇರೋದ್ರಿಂದ 3 days ಅಂತಾನೆ ಪ್ಲಾನ್ ಮಾಡಿದ್ದು ಸ್ನೇಹಿತರೆ. ಮಳೆ ಜಾಸ್ತಿ ಇರುವ ಕಾರಣ
3 days ಬೇಡ, 1 ಡೇಗೇನೆ ಇದು ಮಾಡೋಣ, ನೆಕ್ಸ್ಟ್ ನೋಡೋಣ ಅಂತಂದೇಳಿ 1 ಡೇನ ಸಕ್ಕರೆ ಬಯಲು, ತಿರ್ಗಾ ತೀರ್ಥಹಳ್ಳಿ, ಕುವೆಂಪು ಅವ್ರದ್ದು, ತಿರ್ಗಾ ಆಮೇಲೆ ಶೃಂಗೇರಿ ನೋಡ್ಕೊಂಡು ಬರೋಣ ಅಂತ ಹೊರಟಿದ್ದೆ ಸ್ನೇಹಿತರೆ. ಟೀ ಬ್ರೇಕ್ ತಗೊಳ್ಬೇಕಂತ ಇಲ್ಲಿ ಮಲ್ನಾಡು ಟೀ ಕಾಫಿ ಶಾಪ್ ಹತ್ರ ಹಿಡಿತಾ ಇದ್ದಾರೆ ಎಲ್ಲ. ಸೂಪರ್ ಆಗಿರ್ತಂತ ಬೆಲ್ಲ ಟೀ ಕುಡಿಬೇಕಂತ ಮಳೆಯ ಹೇಳಿದೆ. ಅದಕ್ಕೆ ನೋಡ್ರಿ ಅಡಿಕೆ ನಾಡು ಬೆಲ್ಲದ ಟೀ ಆಮೇಲೆ ಟೇಸ್ಟಾಗಿ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು, ಎಲ್ಲ ಸಖತ್ತಾಗಿ ಟೀ ಕುಡಿದು ಟೀ ಕುಡಿತಿಲ್ಲ, ಎಲ್ಲರೂ ಸೂಪರ್ ಆದ ಟೀ ಎಲ್ಲ ಅರ್ಧ ಕಾಯಿಲೆ. ಇನ್ನೂ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋವನ್ನು ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.